ಬೆಡ್ರೂಮ್ ಇದು. ನಂದು ವಾರ್ಡ್ರೋಬ್ ಬಗ್ಗೆ ನಾನು ಸಮಯಕ್ಕೆ ತಕ್ಕ ಹಾಗೆ ವಾರ್ಡ್ರೋಬ್ನ ಚೇಂಜ್ ಮಾಡಲ್ಲ ಶೀಲಾ ಅವರೇ. ಸ್ವಲ್ಪ ಹೇಗೆ ಅಂತಂದ್ರೆ ನನ್ನ ಕಂಫರ್ಟ್ಸ್ಗೋಸ್ಕರ ನಾನು ಡ್ರೆಸ್ ಮಾಡ್ಕೊಳ್ಳೋ ಅಂಥವಳು. ಈಗ ನನಗೆ ಕಾಟನ್ ಸೀರೆಗಳಂದ್ರೆ ತುಂಬಾ ಇಷ್ಟ. ಸೊ ಕಂಫರ್ಟಬಲ್ ಆಗಿರೋ ಕಾಟನ್ ಬ್ಲೌಸು, ಕಾಟನ್ ಸೀರೆಗಳು ಇದು ಸಾಕಷ್ಟು ಇಟ್ಕೊಳ್ತೀನಿ. ನಿಜ ಹೇಳಬೇಕು ಅಂದರೆ ಇಡೀ ಜೀವನ ನಾನು ಮಾಡೋ ಕೆಲಸ ಸಿಕ್ಕಾಪಟ್ಟೆ ಮಾಡ್ತಾ ಇರ್ತೀನಲ್ಲ, 2 ಜೀನ್ಸು 4 ಟೀ ಶರ್ಟ್ ಇದ್ರೆ ಸಾಕು, ಜೀವನ ನಡೆಸ್ಬಿಡ್ತೀನಿ. ಆ ಥರ ಒಂಥರ ನನ್ನ ಕೆಲಸಕ್ಕೆ ಏನು ಆರಾಮದಾಯಕವಾಗಿರುತ್ತೋ ಆ ರೀತಿಯಾದಂತಹ ಬಟ್ಟೆ ಹಾಕೊಳ್ಳೋ ಅಭ್ಯಾಸ ನನಗೆ. ಆಮೇಲಿಂದ ತುಂಬ ಗ್ರ್ಯಾಂಡ್ ಬಟ್ಟೆಗಳು ಅದೆಲ್ಲನೂ ನಾನು ಕಲೆಕ್ಷನ್ಸ್ ಇಟ್ಕೊಳ್ಳಲ್ಲ. ನೀವು ನಂಬಲ್ಲ, ಒಂದೊಂದ್ಸಲ ನನಗೆ ಎಂತ ಹುಚ್ಚು ಅಂತಂದ್ರೆ ಮದುವೆ ಮನೆಗೆ ಈ ಥರ ಹೋಗಿದ್ದೀನಿ, ಹೋಗ್ಬಿಡ್ತೀನಿ. ಮದ್ವೆಗಳಿಗೂ ಈ ರೀತಿಯಾಗಿ ಹೊರಟು ಬಿಡ್ತೀನಿ ನಾನು. ಯಾವ ಸೀರೆನಲ್ಲಿ ಏನು ಕಂಫರ್ಟಬಲ್ ಆಗಿ ಒಂದು ಕಾಟನ್ ಸೀರೆ ಉಟ್ಕೊಂಡಿರ್ತೀನೋ ಹಾಗೆ ಮದ್ವೆಗೂ ಹೊರಟೋಗ್ಬಿಡ್ತೀನಿ. ಹಾಗಾಗಿ ನನ್ನ ಕಂಫರ್ಟ್ಗೆ ಏನು ಬೇಕಲ್ವಾ ಅದನ್ನ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನಿಮ್ಗೇನು ಅತಿಶಯ ಸಿಗಲ್ಲ ನನ್ನ ವಾರ್ಡ್ರೋಬ್ ಅಲ್ಲಿ. ನೋಡೋಣ ಬನ್ನಿ. ಬನ್ನಿ. ಸೊ ಇದು ನಮ್ಮ ಬೆಡ್ರೂಮ್ ಇದು. ಚಿಕ್ಕ ಪುಟ್ಟ ನಂದು ಶೂಟಿಂಗ್ ಹೋಗಕ್ಕೆ ಒಂದು ಅಭ್ಯಾಸ ಏನು ಅಂತಂದ್ರೆ ಶೀಲಾ ಅವರೇ, ನಾನು ಮನೆಯಲ್ಲೇ ಮೇಕಪ್ ಮಾಡ್ಕೊಂಡು ರೆಡಿಯಾಗಿ ಹೋಗುವಂತ ಅಭ್ಯಾಸ ಇಟ್ಕೊಂಡಿದ್ದೀನಿ. ಅಲ್ಲಿ ಹೋಗಿ ರೆಡಿ ಆಗಲ್ಲ. ಸೊ ಹಾಗಾಗಿ ನಿಮ್ಮ ಮೇಕಪ್ ನಿಮ್ಮ ಮೇಕಪ್ ಕಿಟ್ ಅಲ್ಲಿ ಏನಿರುತ್ತೆ ಅಥವಾ ಏನ್ ಯೂಸ್ ಮಾಡ್ತೀರಾ? ನಂದು ಶೂಟಿಂಗ್ ಎಲ್ಲ ಸ್ವಲ್ಪ ಇಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಶೂಟಿಂಗ್ ಎಲ್ಲ ಇದ್ರೊಳಗೆ ಇಟ್ಕೊಂಡಿದ್ದೀನಿ. ಬಿಕಾಸ್ ದಿನ ಹಾಕೊಳ್ಳೋ ಶೂಟಿಂಗ್ ಮೇಕಪ್ ಬೇರೆ ಇರುತ್ತಲ್ಲ, ಸೊ ಹಾಗಾಗಿ ಅದೊಂದು ಬೇರೆ ಇಟ್ಕೊಂಡಿದ್ದೀನಿ. ದಿನನಿತ್ಯಕ್ಕೆ ನಾನು ಮೇಕಪ್ ಏನು ಬಳಸಲ್ಲ. ಈಗ ಎಲ್ಲಾದ್ರೂ ಸಡನ್ ಆಗಿ ಹೊರಗಡೆ ಹೋಗ್ಬೇಕು, ಬ್ಯಾಂಕ್ ಕೆಲಸ ಅದು ಇದು ಚಿಕ್ಕ ಪುಟ್ಟದು ಅನ್ನೋದಾದ್ರೆ ಜಸ್ಟ್ ಒಂದು ಕಾಜಲ್ಲು ಒಂದೊಂದ್ಸಲ ಅದು ಇಲ್ಲ, ಸ್ವಲ್ಪ ಪೌಡರ್ ಹಾಕೊಂಡು, ಯಾಕಂದ್ರೆ ತುಂಬಾ ಆಯಿಲಿ ಫೇಸ್ ಅಲ್ಲ, ಪೌಡರ್ ಹಾಕೊಂಡು ಲಿಪ್ ಬಾಮ್ ಹಾಕೊಂಡು ಹೋಗ್ತೀನಿ ಅಷ್ಟೇ. ತುಂಬಾ ಆಯಿಲಿ ಫೇಸ್, ಸೊ ಹಾಗಾಗಿ ಜಸ್ಟ್ ಒಂಚೂರು ಪೌಡರ್ ಹಾಕೊಂಡು ಲಿಪ್ ಬಾಮ್ ಹಾಕೊಂಡು ಹೋಗ್ತೀನಿ. ಮಾಯಿಶ್ಚರೈಸರ್ ಆತರ ಏನಾದ್ರೂ ಬೇರೆ ಏನಾದ್ರೂ ಇಲ್ಲ, ನೋನಿ ಹಾಕೋದ್ರಿಂದ ಮಾಯಿಶ್ಚರೈಸರ್ ಅವಶ್ಯಕತೆ ಬರಲ್ಲ. ಅದೇ ಎಲ್ಲ ಇಟ್ ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ಸ್ಕಿನ್ ಡ್ರೈ ಆಗಕ್ ಬಿಡಲ್ಲ ಅದು. ಹಾಗಾಗಿ ಅದೊಂದು ಹೆಲ್ಪ್ ಆಗುತ್ತೆ. ಈಗ ಏನಾದ್ರು ಫಂಕ್ಷನ್ ಹೋಗ್ಬೇಕು, ಬರ್ಡೇ ಪಾರ್ಟೀಸೋ ಮದ್ವೆನೋ ಮತ್ತೊಂದು ಮಗದೊಂದು ಈ ತರ, ಈಗ ನೀವು ಬಂದ್ರಿ, ಈ ರೀತಿಯಾದಂತ ಚಿಕ್ಕ ಪುಟ್ಟ ಇದಕ್ಕೆ ನಾನು ಒಂದು ಫೌಂಡೇಶನ್, ಲೈಟ್ ಆಗಿ ಒಂದು ಫೌಂಡೇಶನ್ ಹಾಕೋತೀನಿ, ಸ್ವಲ್ಪ ಕಾಜಲ್ಲು ಅಷ್ಟೇ, ಒಂದು ಲೈಟ್ ಲಿಪ್ಸ್ಟಿಕ್, ತುಂಬಾ ಸಿಂಪಲ್. ನನ್ನ ಮೇಕಪ್ 2 ನಿಮಿಷಕ್ಕೆ ಆಗೋಗಿರುತ್ತೆ ಮೇಕಪ್ ನನಗೆ. ಮೇಕಪ್ ಈಗ ಅವರ್ಗಟ್ಲೆ ತಗೊಳ್ತಾರೆ. ಇಲ್ಲ, ನಮ್ಮನೆಯವ್ರಿಗೆ ಎಲ್ಲಾದ್ರೂ ಹೋಗ್ಬೇಕು ರೆಡಿ ಆಗು ಅಂತಂದ್ರೆ ಶೀಲಾ ಅವ್ರೆ ನೀವು ನಂಬಲ್ಲ, 10 ನಿಮಿಷ ಸಾಕು ನನ್ಗೆ. ಲಿಟ್ರಲಿ 10 ನಿಮಿಷ. ಸೀರೆ ಉಟ್ಕೊಳಕ್ ಒಂದು 4-5 ನಿಮಿಷ. ಮೇಕಪ್ ಅಂದ್ರೆ ನಂದೇನೂ ಇಲ್ಲ, ಒಂಚೂರು ಬೇಸಿಗೆ ಹಾಕೋತೀನಿ, ಒಂದು ಕಣ್ಕಾಪ್ ಹಾಕೋತೀನಿ, ಲಿಪ್ ಬಾಮ್ ಹಾಕಿ ಒಂಚೂರು ಲಿಪ್ಸ್ಟಿಕ್ ಹಾಕಿದ್ರೆ ಮುಗೀತು. ಅದೊಂದು 5 ನಿಮಿಷ. 10 ನಿಮಿಷಕ್ಕೆ ನಾನು ಹೊರಗಡೆ ಇರ್ತೀನಿ. ಸೊ ನಿಮ್ ಮೇಕಪ್ ಅಂತ ವಿತಿನ್ 5 to 10 ಮಿನಿಟ್ಸ್ ಒಳಗೆ ಮುಗ್ದೋಗತ್ತೆ. ಅಷ್ಟೇ. ಶೂಟಿಂಗಿಗೆ ಹೋಗುವಾಗ ಸ್ವಲ್ಪ ಒಂದು 15 ನಿಮಿಷ 20 ನಿಮಿಷ ತಗೊಳೋದು ಬಿಟ್ರೆ, ಮಾಮೂಲ್ ಅಂತ ಬೇಕು ಅಂದ್ರೆ ನಂಗೆ 5 ನಿಮಿಷ 4 ನಿಮಿಷ ಸಾಕು. ಇದು ಕಲೆಕ್ಷನ್ಸ್ ಆತರ ಎಲ್ಲ ಇಲ್ವಾ? ಲಿಪ್ಸ್ಟಿಕ್ಸ್ ಆಗ್ಲಿ, ಈಗ ನೇಲ್ ಆರ್ಟ್ ಮಾಡ್ಸೋದಾಗ್ಲಿ, ಆ ತರದ್ದು ಏನಾದ್ರು ಇದೆಯಾ ನಿಮಗೆ? ಲಿಪ್ಸ್ಟಿಕ್ ದಿನಕ್ಕೆ ಬೇಕು ಒಂದು 4-5 ಲಿಪ್ಸ್ಟಿಕ್ ಇಟ್ಕೊಂಡಿದ್ದೀನಿ ಅಷ್ಟೇ. ಅದು ಬಿಟ್ರೆ ಲೈಕ್ 40-50 ಲಿಪ್ಸ್ಟಿಕ್ಗಳು ಅದೆಲ್ಲ ಏನು ನನ್ಗೆ ಆಸೆಗಳು ಬರಲೇ ಇಲ್ಲ ಶೀಲಾ ಅವರೇ. ಈಗ ಕೆಲ್ಸಕ್ಕೆ ಬೇಕಾಗಿರೋಂಥದ್ದು ಶೂಟಿಂಗಿಗೆ ಒಂದು 4-5 ವೆರೈಟೀಸ್ ಇಟ್ಕೊಂಡಿದ್ದೀನಿ. ಅದು ಬಿಟ್ರೆ ದಿನನಿತ್ಯಕ್ಕೆ 1-2 ಇಟ್ಕೊಂಡಿದ್ದೀನಿ. ಕಲೆಕ್ಷನ್ಸ್ ತರ ಜೋಡಿಸ್ಕೊಂಡಿಲ್ಲ. ಅದೆಲ್ಲ ಒಬ್ಬೊಬ್ಬರಿಗೆ ಒಂದೊಂದ್ರಲ್ಲಿ ಆಸಕ್ತಿ ಇರುತ್ತಲ್ವಾ, ಸೊ ಹಾಗೆ ನನಗೆ ಸ್ವಲ್ಪ ಇದ್ರಗಳಲ್ಲಿ ಆಸಕ್ತಿ ಕಡಿಮೆ. ವಾರ್ಡ್ರೋಬ್ ಬನ್ನಿ. ಎಸ್, ಸೊ ಇದೆ ಕ್ಲೋಸೆಟ್. ಯಮುನಾ ಅವರೇ, ಇಲ್ಲಿ ಫ್ಯಾಮಿಲಿ ಫೋಟೋಸ್ ಎಸ್ ಹೇಳ್ತೀರಾ, ಎಕ್ಸ್ಪ್ಲೈನ್ ಮಾಡ್ತೀರಾ? ಇದು ನನ್ನ ಫ್ಯಾಮಿಲಿ. ನನ್ನ ಯಜಮಾನ್ರು ಶ್ರೀನಿಧಿ, ಮಗ ವೇದಾಂತ್, ಮಗಳು ಲಾಸ್ಯ, ನಾನು. ಇದು ಮೆಕ್ಸಿಕೋದಲ್ಲಿ ತೆಗ್ದಿದ್ದು, ಸುಮಾರು ಒಂದು 10-12 ವರ್ಷದ ಹಿಂದೆ. ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ, ಈಗ ದೊಡ್ಡವರಾಗಿದ್ದಾರೆ. ಮಗಳು ಇವಾಗ 2nd PUC 12th ಗ್ರೇಡ್ ಅಲ್ಲಿ ಇದ್ದಾಳೆ. ಮಗ ಅಮೆರಿಕಾದಲ್ಲಿ 2nd ಇಯರ್ ಡಿಗ್ರಿ ಮಾಡ್ತಾ ಇದ್ದಾನೆ. ಮನೆಯವರು ಇಲ್ಲೇ ಇದ್ದಾರೆ. ಅವ್ರು ಸ್ವಲ್ಪ ಕ್ಯಾಮ್ರಾ ಶೈ, ಸೊ ಹಾಗಾಗಿ ಸಿಗ್ಲಿಲ್ಲ ಅವರು. ಆಮೇಲೆ ಇದು ನಮ್ಮ ಅತ್ತೆಯವರು, ನಮ್ಮ ಮಾವ, ನಮ್ಮ ಅತ್ತೆಯವರ ತಂದೆ. ಅವ್ರು ತೀರ್ಕೊಂಡಾಗ ಅವ್ರಿಗೆ 98 ವರ್ಷ. ಸೊ ಹಾಗೆ ಇದು ಹೌದು. ನಮ್ಮ ತಾಯಿ, ನಮ್ಮ ತಂದೆ, ಸೊ ನಾನು, ನಮ್ಮ ಯಜಮಾನ್ರು. ನಾನಿಬ್ರು ಮಕ್ಳನ್ನ ತುಂಬಾ ಚೆನ್ನಾಗಿ ಸಾಕೊಟ್ಟಿದ್ದು ನಮ್ಮ ತಾಯಿನೇ. ಅಮೆರಿಕಾಗೆ ಬಂದು ಇದ್ಬಿಟ್ಟಿದ್ರು ಅವ್ರ ಪಾಪ. ಹೌದಾ? ಅಲ್ಲೇ ಬಂದಿದ್ದು. ನೀವು ನಿಮಗೆ ಬಹಳ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಜಾಸ್ತಿ ಇದೆ. ತುಂಬಾ ಸುಮಾರು ನಾವು ಅಲ್ಲಿರುವಾಗ ನಮ್ಮ ಅಪ್ಪ ಅಮ್ಮನೇ 2 ವರ್ಷ ಇದ್ರು. ನಿಮ್ ಫ್ಯಾಮಿಲಿಲಿ ನೀವು ಒಬ್ರೇನಾ ಆರ್ಟಿಸ್ಟ್ ಅಥವಾ? ಹೌದು, ನಾನೊಬ್ಳೆ. ಸೊ ಹಾಗಾಗಿ ಬಹಳಷ್ಟು ಎನ್ಕರೇಜ್ಮೆಂಟ್ ಸಿಕ್ಕಿರ್ಬೇಕು. ಓ ಎಸ್, ತುಂಬಾ ಖುಷಿ ಪಡ್ತಾರೆ. ಯಾರು ಆನ್ ಸ್ಕ್ರೀನು ಹಾಗೆ ಯಾರು ಬಂದಿಲ್ಲ? ಒಬ್ರು ಇಲ್ಲ. ಬನ್ನಿ.
ಸೊ ಕ್ಲೋಸೆಟ್ಟು ಕ್ಲೋಸ್ ಮಾಡ್ಬಿಡ್ಲಾ. ಸೊ ವಾರ್ಡ್ರೋಬ್, ಈ ವಾರ್ಡ್ರೋಬ್ ಅಂದ್ರೆ ನೀವೇ ಹೇಳಿದ್ರಿ ನೀವು ಬಹಳ ಕಂಫರ್ಟಬಲ್ ಔಟ್ಫಿಟ್ಸ್ ಅನ್ನ ಯೂಸ್ ಮಾಡ್ತೀರಾ, ಸಾರಿ, ಕಾಟನ್ ಸಾರಿ, ಮದ್ವೆಗೆ ಸಹಿತ ಕಾಟನ್ ಸಾರಿ ಹಾಕ್ತೀರಾ ಅಂತ. ಸೊ ನಿಮ್ಮ ಹತ್ರ ಎಷ್ಟು ಸಾರೀಸ್ ಕಲೆಕ್ಷನ್ಸ್ ಓ ಇರ್ಬೋದು? ಗಾಡ್ ಏನಂತ ಹೇಳಿ ನಾನು ಒಂದು ನನಗೆ ಈ ತುಂಬಾ ಬಟ್ಟೆ ತಗೊಳ್ಳೋ ಹುಚ್ಚಿಲ್ಲ, ತುಂಬಾ ಏನೋ ಕಲೆಕ್ಟ್ ಮಾಡ್ಕೊಳ್ಬೇಕು ಸೀರೆ ಅದು ಇದು ಅಂತ. ಸೊ ಮದುವೆ ಟೈಮಲ್ಲಿ ಅಲ್ಲಿ ಇಲ್ಲಿ ಕಲೆಕ್ಟ್ ಮಾಡಿರೋವಂಥದ್ದು, ಆಮೇಲೆ ಗಿಫ್ಟ್ಗಳು ತುಂಬಾ ಬರುತ್ತೆ ಪಾಪ ನನಗೆ. ಅದು ಆಮೇಲೆ ಶೂಟಿಂಗಿಗೆ ಒಂದಷ್ಟು ಬಟ್ಟೆ ತಗೊಳ್ಬೇಕಾಗತ್ತೆ. ಎಲ್ಲ ಸೇರಿದ್ರೆ ಏನ್ ಒಂದು ಅಂದಾಜಲ್ಲಿ ಒಂದು 150-200 ಸೀರೆ ಇರ್ಬೋದು. ಓಕೆ. ಮತ್ತೆ ನೀವು ವೆಸ್ಟರ್ನ್ ಔಟ್ಫಿಟ್ಸ್ ಅದೆಲ್ಲ ಅದು ಇದೆ, ವೆಸ್ಟರ್ನ್ ಔಟ್ಫಿಟ್ಸ್ ಎಲ್ಲ ಮಿಕ್ಸ್ ಮ್ಯಾಚ್ ಮಾಡ್ತೀರಾ? ಹೌದು. ಹೇಗೆ ಸಸ್ಟೈನಬಲ್ ಫ್ಯಾಷನ್ ನೀವು ಆತರ ಏನಾದ್ರೂ ನೀವು ಕಾನ್ಸೆಪ್ಟ್ ಇದೆಯಾ? ಖಂಡಿತವಾಗಿ. ನನಗೆ ಯಾಕೋ ಬಟ್ಟೆ ಅನ್ನೋದು ತುಂಬಾ ವೇಸ್ಟ್ ಆದಂಗೆ ಅದು. ಇವಾಗ ಕೆಲವರು ಒಂದ್ಸಲ ಹಾಕಿದ್ರೆ ಇನ್ನೊಂದ್ಸಲ ಹಾಕಲ್ಲ. ನನಗೆ ಎಷ್ಟೊಂದು ಜನ ಹೇಳಿದ್ದಾರೆ, ಅಯ್ಯೋ ನೀನ್ ಈ ಸೀರೆ ಆ ಇಂಟರ್ವ್ಯೂನಲ್ಲೂ ಹಾಕಿದ್ದೆ ಅಲ್ವಾ, ಈ ಬಟ್ಟೆನ ಆ ಮದ್ವೆಲೂ ಹಾಕಿದ್ದೆ ಅಲ್ವಾ ಅಂತ ಕೇಳ್ತಾರೆ. ನಾ ಹೇಳುದು 365 ದಿನದಲ್ಲಿ ರಿಪೀಟ್ ನೀವು ಮಾಡಲ್ಲ ಅಂದ್ರೆ 365 ಬಟ್ಟೆಗಳನ್ನ ನೆಕ್ಸ್ಟ್ ಇಯರ್ಗೆ ಹಾಗಾದ್ರೆ ಎಸ್ತ್ ಬಿಡ್ತೀರಾ? ಎಷ್ಟು ರಿಸೋರ್ಸಸ್ ವೇಸ್ಟ್ ಅಲ್ವಾ? ಇವಾಗ್ಲೇನೆ ನಾವು ಗ್ಲೋಬಲ್ ವಾರ್ಮಿಂಗು ಅದು ಇದು ಪ್ರಾಬ್ಲಮ್ ಅಂತ ಅಷ್ಟು ಒದ್ದಾಡ್ತಾ ಇರ್ಬೇಕಾದ್ರೆ ಈ ಬಟ್ಟೆಗಳಿಗೆ ಅದಕ್ಕೆ ಬೇಕಾಗಿರುವಂತಹ ರಿಸೋರ್ಸಸ್ ತುಂಬಾ ನಷ್ಟ ಮಾಡ್ತಾ ಇದೀವಿ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ತುಂಬಾ ಯೂಸ್ ಮಾಡ್ತೀನಿ ನಾನು. ಸೊ ನಿಮಗೆ ಅಂತ ಎಲ್ಲರೂ ಈಗ ಹೇಗಂದ್ರೆ ಸೆಲೆಬ್ರಿಟೀಸ್ ಅಂತ ತಕ್ಷಣ ಡಿಸೈನರ್ ಕ್ಲಾತ್ಸ್, ಡಿಸೈನರ್ ವೇರ್ ಅಂತಾರೆ. ಸೊ ನೀವು ಹೇಗೆ? ಇಲ್ಲ, ನನಗೆ ಮನ್ಸಿಗೆ ತೋಚಿದ್ದು, ನನಗೆ ಯಾವ್ದು ಆರಾಮ್ ಅನ್ಸುತ್ತೆ, ಆ ಕಾರ್ಯಕ್ರಮಕ್ಕೆ ಯಾವುದು ಸೂಕ್ತ ಅನ್ಸುತ್ತೆ, ಆ ರೀತಿಯಾಗಿ ನಾನೇ ಏನೋ ಒಂದು ನನ್ನ ಫ್ಯಾಷನ್ ನಾಲೆಜ್ ಗ್ರೇಟ್ ಅಂತ ನಾ ಹೇಳಲ್ಲ, ನನಗೆ ಯಾವ್ದು ಸರಿ ಅನ್ಸುತ್ತೆ ಆ ಸಂದರ್ಭಕ್ಕೆ. ಸೊ ಆ ರೀತಿಯಾಗಿ ಡ್ರೆಸ್ ಮಾಡ್ಕೊಳ್ಳೋ ನೀವೇ ಡಿಸೈನರ್ ಒಂಥರ ಹಾಗೆ. ಸೊ ನಿಮ್ ಪ್ರಕಾರ ಸಸ್ಟೈನಬಲ್ ಫ್ಯಾಷನ್ ಮತ್ತೆ ಫ್ಯಾಷನ್ ಅನ್ನೋದನ್ನ ರೀಸೈಕಲ್ ಆಗ್ತಾ ಇರ್ಬೇಕು ಅಂತೀರಾ? ಖಂಡಿತವಾಗಿ. ಇಲ್ಲ ಅಂತಂದ್ರೆ ನೋಡಿ, ಮುಂಚೆ ಇದ್ದಾಗೆ ಇವಾಗ ನಮ್ಮ ಪ್ರಪಂಚ ಇಲ್ಲ. ಎಷ್ಟು ವೇಸ್ಟೇಜು ಇದರಿಂದಾಗಿ ತುಂಬ್ಕೋತಾ ಇದೆ ಅಂತಂದ್ರೆ ನಮ್ಮ ಭೂಮಿ. ಹಾಗಾಗಿ ನಮ್ಮ ಕಾಂಟ್ರಿಬ್ಯೂಷನ್ ಇರ್ಬೇಕು ಅದರಲ್ಲಿ. ಹಾಗಾಗಿ ಆದಷ್ಟು ರೀಸೈಕಲ್ ಮಾಡುವಂಥದ್ದು, ಇರೋದನ್ನೇ ಉಪಯೋಗಿಸ್ಕೊಳ್ಳೋ. ಈಗ ಒಳ್ಳೊಳ್ಳೆ ಸೀರೆ ಇದ್ರೆ ಅದನ್ನ ಕಟ್ ಮಾಡಿ ಡ್ರೆಸ್ಗಳು ಮಾಡ್ಕೊಳ್ಳಿ. ಈ ರೀತಿಯಾದಂಥದ್ದು ಒಂದು ಥಾಟ್ಸ್. ನನಗೆ ಖುಷಿ ಏನು ಅಂತಂದ್ರೆ ನನ್ನ ಮಕ್ಕಳು ಕೂಡ ಇದೇ ಒಂದು ಮಾರ್ಗದರ್ಶನದಲ್ಲಿ ನಡೀತಾ ಇದ್ದಾರೆ. ಅವರು ಟೀನೇಜರ್ಸ್ ಆಗಿದ್ರು ಕೂಡ ಇದೇ ಬೇಕು ಅದೇ ಬೇಕು ಆ ಥರನೇ ಬೇಕು, ಆ ಮನಸ್ಥಿತಿ ಇಲ್ಲ ಅವರಿಗೆ. ಹಾಗಾಗಿ ಖುಷಿ ಆಗುತ್ತೆ. ಯೂನಿಕ್ ಫ್ಯಾಷನ್ ಸ್ಟೈಲ್ ಸ್ಟೇಟ್ಮೆಂಟ್ ಏನು? ಯೂನಿಕ್ ಫ್ಯಾಷನ್ ಸ್ಟೈಲ್ ಸ್ಟೇಟ್ಮೆಂಟ್ ಯಾವ್ದಕ್ಕೆ, ನನಗೆ ವಿದ್ಯಾಬಾಲನ್ ಅವ್ರ ಸ್ಟೈಲ್ ತುಂಬಾ ಇಷ್ಟ ಆಗುತ್ತೆ. ಕಾಟನ್ ಹಾಕೊಳ್ಳೋದು, ಸಿಂಪಲ್ ಆಗಿ ಹಾಕೊಳ್ಳೋದು. ಅವ್ರು ಎಂಥ ಫಂಕ್ಷನ್ಗೆ ಹೋದ್ರೂ ಸೀರೆ ಉಟ್ಕೊಳ್ತಾರೆ ತುಂಬಾ ಚೆನ್ನಾಗಿ. ಪಾಶ್ಚಿಮಾತ್ಯ ದೇಶಗಳಿಗೆ ಹೋದ್ರೂ ಕೂಡ ನಮ್ಮ ಭಾರತೀಯ ಸಂಸ್ಕೃತಿನ ಪ್ರತಿಬಿಂಬಿಸುವಂತಹ ಬಟ್ಟೆಗಳನ್ನ ಹಾಕೊಳ್ತಾರೆ. ಸೊ ಹಾಗಾಗಿ ನನಗೆ ಆದಷ್ಟು ಒಂಥರ ಕಾಟನ್ಗೆ ಪ್ರೋತ್ಸಾಹ ಕೊಡುವಂಥ ಸ್ಟೈಲ್ ನನಗೆ ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ಬೇಸಿಕಲಿ ಕಂಫರ್ಟ್. ಆಮೇಲೆ ನೀವು ಏನಾದ್ರು ಒಂದು ಹಾಕೊಂಡಾಗ, ಈಗ ನಾನು ನಿಮ್ಮನ್ನ ನೋಡಿದಾಗ ಎಷ್ಟು ಕಂಫರ್ಟಬಲ್ ಆಗಿ ಡ್ರೆಸ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಅನ್ಸುತ್ತೆ. ಪ್ರತಿಯೊಬ್ಬರಿಗೂ ಅವ್ರದೇ ಆದಂತಹ ಒಂದು ಸ್ಟೈಲ್ ಇರುತ್ತೆ. ಈಗ ನೀವು ಮಾಡ್ಕೊಳ್ಳೋದು ನನಗೆ ಸೂಟ್ ಆಗಲ್ದೇ ಇರಬಹುದು, ನಾನ್ ಮಾಡ್ಕೊಳ್ಳೋದು ನಿಮಗೆ ಸೂಟ್ ಆಗಿಲ್ದೇ ಇರಬಹುದು. ಅವ್ರ ಬಾಡಿ ನೇಚರ್ ಎಕ್ಸಾಕ್ಟ್ಲಿ ಅವ್ರ ಪರ್ಸನಾಲಿಟಿ ತಕ್ಕನಾಗೆ, ಅವರ ಒಂದು ಇಂಟ್ರೆಸ್ಟ್ ತಕ್ಕನಾಗೆ, ಅವರ ಒಂದು ಎಕ್ಸ್ಪೀರಿಯನ್ಸ್ ತಕ್ಕನಾಗಿ, ಅವ್ರ ಪ್ರೊಫೆಷನ್ ತಕ್ಕನಾಗಿ ಆ ತರದ್ದು ಡ್ರೆಸ್ಸಸ್ ಇರುತ್ತೆ. ಅವ್ರು ಯಾರೋ ಹಾಕೊಂಡ್ರು ಅಂತ ಹೇಳಿ ನಾನು ಹಾಕೊಳಕ್ ಆಗಲ್ಲ, ಅಥವಾ ನಾನ್ ಮಾಡ್ದೆ ಅಂತ ಇನ್ನೊಬ್ರು ಮಾಡ್ಕೊಳಕ್ ಆಗಲ್ಲ. ಸೊ ಅವ್ರವ್ರ ಮನಸ್ಥಿತಿ, ಅವ್ರವ್ರ ಇದಕ್ಕೆ ಸೂಟ್ ಆಗುವಂತ ಡ್ರೆಸ್ ಹಾಕೊಳ್ಬೇಕು, ಅವಾಗ್ಲೇ ಅದು ಚೆನ್ನಾಗಿ ಕಾಣಿಸೋದು ಅಂತ ನನ್ನ ಅನಿಸಿಕೆ. ಓಕೆ. ನಿಮ್ಮ ಹತ್ರ ಆಕ್ಸೆಸರೀಸ್ ಕಲೆಕ್ಷನ್ ಸಹಿತ ಇದೆ ಅನ್ಸುತ್ತೆ, ಅದೊಂದು ಝಲಕ್ ನಮಗೆ. ಎಲ್ಲ ತುಂಬಿಟ್ಟಿದ್ದೀನಿ, ನಿಮ್ಗೆ ನೀಟಾಗಿ ಯಾವ್ದು ಇಟ್ಟಿಲ್ಲ, ಬಟ್ ಇದೆ, ಸಾಕಷ್ಟು ಇದೆ. ಬಿಸಿ ಶೆಡ್ಯೂಲ್. ಖಂಡಿತ. ಸೊ ಆಕ್ಸೆಸರೀಸ್ ಇಂದ ಒಂದು ಕಲೆಕ್ಷನ್ ನೋಡೋಣ. ಡೆಫಿನೆಟ್ಲಿ. ಕೈಗೆ ಎತ್ಕೊಂಡು ಬರ್ತೀನಿ ನಾನು ಸ್ವಲ್ಪ. ನೋಡಿ, ಈ ತರದೆಲ್ಲ ಹೋದಾಗ ಕಲೆಕ್ಷನ್ ಮಾಡೋದು ಜಾಸ್ತಿ. ಟ್ರೈಬಲ್ ಆಕ್ಸೆಸರೀಸ್ ಸಿಕ್ಕಾಪಟ್ಟೆ ಈ ತರದೆಲ್ಲ ಸ್ಟೋನ್ದು ಈ ತರದೆಲ್ಲ ಬಹಳ ಖುಷಿ ಆಗತ್ತೆ ನನಗೆ. ನೋಡಿ, ಈ ತರದೆಲ್ಲ ತುಂಬಾ ತುಂಬಾ ಇಷ್ಟ ಆಗತ್ತೆ. ಎಲ್ಲಿ ಸಿಗತ್ತೆ ಆ ತರ ಎಲ್ಲ ತಗೊಂಡ್ಬಿಡ್ತೀನಿ ನಾನು. ನಮ್ಮ ಹಂಪೆನಲ್ಲಿ ತುಂಬಾ ಸಿಗತ್ತೆ ನೋಡಿ, ಹಂಪೆಗೆ ಹೋದಾಗೆಲ್ಲ ಈ ತರದ್ದು ಬೈ ಮಾಡ್ತೀನಿ ನಾನು. ಆಮೇಲೆ ಸುಮಾರು ಒಂದಷ್ಟು ಇಯರಿಂಗ್ಸು ಅದು ಇದು ಎಲ್ಲ ಈ ರೀತಿಯಾಗಿ ಹಾಕಿ ಇಟ್ಕೊಂಡಿದ್ದೀನಿ, ಈಸಿ ಆಗುತ್ತಲ್ಲ ಎತ್ಕೊಳಕ್ಕೆ ಅಂತ ಹೇಳಿ. ಆಮೇಲೆ ಕೆಲವೊಂದಷ್ಟೆಲ್ಲ ಸರಗಳನ್ನ ನೋಡಿ ಇಲ್ಲಿ ನೇತಾಕೊಂಡಿದ್ದೀನಿ. ಸೊ ಎಲ್ಲ
ಇರಿ ಒಂದು ನಿಮಿಷ. ಹಾಂ, ನೋಡಿ ಇಲ್ಲಿ ಎಷ್ಟು ಸರಗಳು, ಈ ಥರದ್ದೆಲ್ಲ ನೋಡಿದ್ರಲ್ಲ ಯಮುನಾ ಅವರ ಕಲೆಕ್ಷನ್. ನನ್ನ ಕಲೆಕ್ಷನ್ಸ್ ಈ ಥರ ಇರುತ್ತೆ, ಎಲ್ಲ ಮಣಿ ಕಲ್ಲು ಈ ಥರದ್ದೇ ಜಾಸ್ತಿ. ಅದೇ ಕೈಗೆ ಈಸಿಯಾಗಿ ಸಿಗೋ ರೀತಿನಲ್ಲಿ ಈ ತರ ಹಾಕೊಂಡ್ಬಿಟ್ಟಿರ್ತೀನಿ ನಾನು. ಓಕೆ, ಎಲ್ಲಾದ್ರೂ ಹೋಗ್ಬೇಕು ಅಂತಂದ್ರೆ ಅದಕ್ಕೆ ಹೇಳಿದ್ ನಾನು 10 ನಿಮಿಷ ರೆಡಿ ಆಗ್ತೀನಿ ಅಂತ. ಇಲ್ಲಿ ಬಂದ ಹಿಂಗೆ ಎತ್ಕೊಂಡು ಹಾಕ್ತಾ ಹೋದ. ಧನ್ಯವಾದಗಳು ಯಮುನಾ ಅವರೇ. ಥ್ಯಾಂಕ್ ಯು ಸೋ ಮಚ್, ನೀವು ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಇಂತಹ ಮತ್ತಷ್ಟು ಮಾಹಿತಿಗಾಗಿ ಹಾಗೂ ಸೆಲೆಬ್ರಿಟೀಸ್ಗಳ ಹೋಮ್ ಟೂರ್ಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.